ಹಲೋ ಮಗ. ಯಾಕೆ ಮಗ ಟೆನ್ಷನ್ ಅಲ್ಲಿ ಇದೆಯಾ? ಅಯ್ಯೋ ಯಾಕೆ ಕೇಳ್ತೀಯ ಮಗ, ನಮ್ದು ಪ್ರೊಡಕ್ಷನ್ ಅಲ್ಲಿ 2-3 ಇಶ್ಯೂ ಬಂದ್ಬಿಟ್ಟು ಕ್ಲೈಂಟ್ ಫುಲ್ ಎಸ್ಕಲೇಷನ್ ಮಾಡ್ಬಿಟ್ಟು ಅವ್ನ ಮಗ. ನಾನು ಬೇರೆ ನೋಡ್ಕೊಂಡೇ ಇಲ್ಲ. ನಾನು ಚಿಕ್ಕಮಂಗ್ಳೂರಲ್ಲಿ ಸ್ನೇಕ್ ಅಂಡ್ ಲ್ಯಾಡರ್ ಆಡ್ತಾ ಇದ್ದೆ ಫ್ಯಾಮಿಲಿ ಜೊತೆ. ಏನಾಗುತ್ತೋ ಗೊತ್ತಿಲ್ಲ ಮಗ. ನಮ್ಮ ಮ್ಯಾನೇಜರ್ ಫುಲ್ ಟೆನ್ಷನ್ ಆಗ್ಬಿಟ್ಟು ಏನೇನೋ ಚಾಟ್ ಮಾಡವನೆ. ಯಾವಾಗ ಫೋನ್ ಮಾಡ್ತಾನೋ ಗೊತ್ತಿಲ್ಲ ಮಗ. ಯಾಕೋ ಕೆಲಸ ಹೋಯ್ತು ಅನ್ಸುತ್ತೆ. ಪಕ್ಕ ಎತ್ಬಿಡ್ತಾರೆ ಇವರು, ಪಕ್ಕ ಎತ್ಬಿಡ್ತಾರೆ ಮಗ. ನನಗಂತೂ ಹೇಳ್ಕೊಳಕ್ ಆಗದೆ ಇರೋ ಜಾಗದಲ್ಲೆಲ್ಲ ಬೆವರು ಬತ್ತಾಯ್ತು ಮಗ. ಹುಯ್ ಮಗ, ಅವನೇ ಮಾಡ್ತಾನ ಮಗ ಮ್ಯಾನೇಜರ್. ಇವ್ರು ಮಾಡ್ತೀನಿ ಆಮೇಲೆ. ಹಲೋ ಕಿರಣ್, ಹೇಳಿ ಕಿರಣ್. ಪವನ್, ಅದೇನ್ ಪವನ್ ಎಸ್ಕಲೇಷನ್ ಆಗಿ 3 ದಿನ ಆಗಿದೆ, ನೀವ್ ಇನ್ನೂ ರಿಪ್ಲೈ ಮಾಡಿಲ್ಲ. ಅಲ್ಲ, ಇಲ್ಲಿ ಏನಾಗಿದೆ ಅಂತ ಗೊತ್ತಾ ನಿಮಗೆ? ಅದೇ ಕಿರಣ್, ಪ್ರೋಆಕ್ಟಿವ್ ಆಗಿರ್ಬೇಕು. ಈ ತರ ನೀವು ಇಡೀ ಕಂಪ್ನಿನ ಯು ಲೆಟ್ ದ ಹೋಲ್ ಕಂಪ್ನಿ ಡೌನ್. ಅಲ್ಲ, ನಮ್ಮ ಕಂಪ್ನಿ ಮೇಲೆ ಸ್ಟೇಕ್ ಹೋಲ್ಡರ್ಸ್ ಮೇಲೆ ಏನ್ ಪ್ರಭಾವ ಬೀರುತ್ತೆ ಇದು ಅಂತ ಗೊತ್ತಾ ನಿಮಗೆ? ಇವಾಗ ನನ್ನ ಟೀಮ್ ಜೊತೆ ಮಾತಾಡಿ. ಇಲ್ಲ ಪವನ್, ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಇದು ಎಂತ ದೊಡ್ಡ ಇಶ್ಯೂ ಅಂತ ಗೊತ್ತಾ ನಿಮಗೆ? ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಾ ನಿಮಗೆ? ಸರಿ ಕಿರಣ್, ಒಂದು ಕಾಲ್ ನ ಸೆಟಪ್ ಮಾಡಬೇಕಾದ್ರೆ ಡು ಯು ಇವನ್ ಅಂಡರ್ಸ್ಟ್ಯಾಂಡ್ ದ ಗ್ರಾವಿಟಿ ಆಫ್ ದ ಸಿಚುವೇಶನ್? Do you understand the intensity of the intention of the client? Do you understand the kinetic energy, potential energy, and do you understand that energy can neither be created nor destroyed? Seriousness ಅನ್ನೋದು ಇದೆಯಾ ನಿಮಗೆ? ಅಲ್ಲ ಪವನ್, how can you do it? ಎಷ್ಟು ಮಾತಾಡ್ತೀಯ? ತಿಕ್ಕ ಮುಚ್ಕೊಂಡ್ರೆ ನಿನ್ನ ಅಕ್ಕನ್ ಮಾತಾಡ್ತಾನೆ, ನಮಗ್ ಗೊತ್ತಿಲ್ಲ. ಪವನ್ 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 ಸಾರಿ ಕಿರಣ್, ಐ ವಾಸ್ ಆನ್ ಮ್ಯೂಟ್. ನಾನೇ ಯಾವುದೋ ಜ್ಞಾನದಲ್ಲಿ ಮರ್ತುಬಿಟ್ಟೆ. ಸಾರಿ, ಸ್ವಲ್ಪ ಬ್ಯುಸಿ ಆಗಿದ್ದೆ. ನಮ್ಮ ಹೆಂಡತಿಗೆ ಹುಷಾರಿರಲಿಲ್ಲ. ನಾನೇ ಎಲ್ಲ ಸೆಟಪ್ ಮಾಡಿ ಒಂದು PPT ಮಾಡಿ ನಿಮ್ಗೆ ಕಳಿಸ್ತೀನಿ ಕಿರಣ್, ಓಕೆನಾ? ಪ್ಲೀಸ್ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಕಿರಣ್. ಆಯ್ತು, ಹಾಫ್ ಅನ್ ಅವರ್ ಅಲ್ಲಿ ಕಳಿಸಿ ಬೇಗ.